ಯಾಕೆ ಗುಹೆನ ನಡ್ಕೊಂಡು ಕೂತಿದ್ದಾರೆ? ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಪ್ರಧಾನಿ ಮೋದಿ ಸ್ಫೋಟ ಮಾಡಿಸಿದ್ರು ಪ್ರಧಾನಮಂತ್ರಿ ಅಲ್ಲ, ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮ ಅಂತ ಸಹಿಸೋದಿಲ್ಲ. ನೋ, ಧಿಕ್ಕಾರವಿರ್ಲಿಕ್ಕೆ ರಾಜ್ಯದ ಜನತೆ ನೋಡ್ತಾ ಇರ್ತಕ್ಕಂಥವ್ರಿಗೆ ಕಾರ್ಯಕ್ರಮವನ್ನು ಮಾಡಿ ಬೇರೆ ಕಡೆಯಿಂದ ಒಂದು ಪಕ್ಷವನ್ನು ಅವಮಾನ ಮಾಡೋ ಕೆಲಸ ಮಾಡಿದ್ರೆ ನೀವು ಒಂದು ನಿಮಿಷ ಕೇಳಿ, ಪೇಷನ್ಸ್ಗೋಸ್ಕರ ಒಂದು ನಿಮಿಷ ನೀವು ಪ್ರಶ್ನೆ ಈ ದೇಶದ ಮಧ್ಯಭಾಗದಲ್ಲಿ ಪ್ರಶ್ನೆ ನೀವು ಸರ್ಕಾರದ ಅವಧಿಯಲ್ಲಿ ಯಾಕೆ ದೆಹಲಿನಲ್ಲಿ ಅಟ್ಯಾಕ್ ಆಗ್ತದೆ ಅದನ್ನ ಪ್ರಶ್ನೆ ಮಾಡಿ. ಪಕ್ಷವನ್ನ ಅವಮಾನ ಮಾಡೋದಾದ್ರೆ ಆ ಗ್ಯಾರಂಟಿ ಧಿಕ್ಕಾರ ಇರ್ಲಿ. ಕುತ್ಕೊಳ್ಳೋಕೆಲ್ಲ ಬಂದಿರೋದು ನೀವು, ನಿಮ್ಮನ್ನ ನೀವು ಅದನ್ನ ಸಹಿಸ್ಕೋಬಾರ್ದು. ಅವಮಾನ ಮಾಡಿ ಕರಿತೀರ ನೀವು ನಮ್ಮನ್ನ. ಹಾಗಂತೇಳಿ ಅವಮಾನ, ನನ್ನ ಪಕ್ಷಕ್ಕೆ ಅವಮಾನ ಮಾಡೋದನ್ನ ಸಹಿಸೋದಿಲ್ಲ ಗ್ಯಾರಂಟಿ ಚಾನಲ್. ಪ್ರಧಾನಮಂತ್ರಿ ಹೌದು, ಪ್ರಧಾನಮಂತ್ರಿ 56 ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾವ ವೈಯಕ್ತಿಕವಾದಂತಹ ಮಾತುಗಳನ್ನ ನಾನು ಸಹಿಸೋದಿಲ್ಲ. ನೀವು ಬಿಜೆಪಿ ಯಾರ ಮನೆಯಲ್ಲಿ ಟೆರರಿಸ್ಟ್ ಗಳನ್ನ ಕರೆದು ಇಫ್ತಾರ್ ಕೊಡ್ತಿದ್ರು ಇವರು ಭಾಸ್ಕರ್ ನೋಡಿ, ದಿಸ್ ಇಸ್ ನಾಟ್ ದ ವೇ. ಈಗ ಯಾರ ಮನೆಯಲ್ಲಿ ಇಫ್ತಾರ್ ಕೊಡ್ತಿದ್ರು ಸಹಿಸ್ಕೊಳ್ಳೋದಿಲ್ಲ. ಹೌದು, ಮುಖರ್ಜಿ ಬಗ್ಗೆ ಕೇಳಿ, ಪ್ರಣಬ್ ಮುಖರ್ಜಿ ಬಗ್ಗೆ ಕೇಳಿ ಮಾತಾಡ್ತಾರ. ಪ್ರಧಾನಿ ಇದಕ್ಕೆ ಕಾರಣ ಅಂತ ಒಂದು ಪಕ್ಷದ ವಕ್ತಾರರು ಒಂದ್ ಕಡೆ ಹೇಳ್ತಾರೆ, ಮತ್ತೊಂದ್ ಕಡೆ ಆ ಪಕ್ಷವನ್ನ ತೆಗಳುವಂತಹ ಕೆಲಸವನ್ನ ಇಲ್ಲಿ ಮುಖಂಡರುಗಳು ಮಾಡ್ತಾರೆ. ಅಂದ್ರೆ ಇಲ್ಲಿ ದೇಶದ ಚಿಂತನೆ, ದೇಶದ ಹಿತದೃಷ್ಟಿ ಯಾರಿಗೂ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಾವಿಲ್ಲಿ ಮಾತಾಡ್ತಾ ಇರೋದೇನು, ಅಕ್ಷರಸ್ಥರು ಈ ರೀತಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗ್ತಾ ಇದ್ದಾರೆ, ಜೀವ ಉಳಿಸುವಂತಹ ವೈದ್ಯರು ಇಂತಹ ಕೆಲಸಗಳಲ್ಲಿ ಹೋಗ್ತಾ ಇದ್ದಾರೆ. ಇವರಿಗೆ ತುಂಬಿರುವಂತಹ ಅಫೀಮ್ ಏನು, ಧರ್ಮದ ಅಫೀಮ ಅಥವಾ ಯಾವುದು, ಇವ್ರಿಗೆ ಈ ಮಟ್ಟಕ್ಕೆ ಬ್ರೈನ್ ವಾಶ್ ಮಾಡಿರೋರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾತಾಡೋದಕ್ಕೆ ಹೋಗ್ತೀವಿ. ಆದ್ರೆ ಈ ಚರ್ಚೆಯಲ್ಲಿ ಭಾಗವಹಿಸೋಕೆ ಬಹುಶಃ ಇವ್ರು ಯಾರಿಗೂ ಕೂಡ ಕಾಳಜಿನೂ ಇಲ್ಲ, ಕಿಂಚಿತ್ ಆಲೋಚನೆನೂ ಇಲ್ಲ. ಇದು ಕೇವಲ ರಾಜಕೀಯ 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 ಅಷ್ಟೇ. ರಾಜಕೀಯಕರಣಗೊಳಿಸ್ಬಿಡೋದು, ಹೋ ಅಂತ ಹೇಳಿ ಕೂಗಾಡ್ಬಿಡೋದು, ಜನರ ದಿಕ್ಕು ತಪ್ಪಿಸಿ ಮನೆಗೆ ಹೋಗಿ ಆರಾಮಾಗಿ ಇದ್ದು ಬಿಡೋದು. ಇಷ್ಟ ಆದ್ರೆ ನಮ್ಮ ದೇಶದ ಕತೆ ಏನು? ಇವರನ್ನು ಪ್ರಶ್ನೆ ಮಾಡೋರು ಯಾರು? ಹಾಗಾದ್ರೆ ಈ ಅಕ್ಷರಸ್ಥರು ಇಂತಹ ದುಷ್ಕೃತ್ಯಗಳಲ್ಲಿ ತೊಡಗಿದ್ರೆ ಇವರಿಗೆ ಕಡಿವಾಣ ಹಾಕೋರು ಯಾರು? ಈ ಕಡಿವಾಣವನ್ನ ಹಾಕಲೇಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು, ದೇಶದ ಜನತೆಯ ಹಿತದೃಷ್ಟಿಗಾಗಿ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀವಿ.